ಕಲ್ಯಾಣ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರುವಂತ ಅಮಿತ್ ಶಾ ಇಂದು ಬಳ್ಳಾರಿಯ ಸಂಡೂರಿಗೆ ಆಗಮಿಸಲಿದ್ದಾರೆ. ಕೆಲ ಹೊತ್ತಲ್ಲೇ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ. ಹುಬ್ಬಳ್ಳಿಯಿಂದ ಸಂಡೂರಿಗೆ ತೆರಳಿರುವಂತ ಅಮಿತ್ ಶಾ ಅಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡು 4 ಜಿಲ್ಲೆಗಳ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯನ್ನು ನಡೆಸಿದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದು ಜನಾರ್ದನ್ ರೆಡ್ಡಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ನಿರೀಕ್ಷೆ ಇದೆಯಂತೆ. ಸಂಜೆ ಬೆಂಗಳೂರಿಗೆ ಬರುವಂತ ಅಮಿತ್ ಶಾ ಆಯ್ದ 500 ಮಂದಿ ಗಣ್ಯರ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ. ಬಳಿಕ ಪಕ್ಷದ ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಸಮರವನ್ನ ಸಾರಿದ್ದಾರೆ. ಸದನದಲ್ಲಿ ಬಿಎಂಎಸ್ ಟ್ರಸ್ಟ್ ಹಗರಣ ಪ್ರಸ್ತಾಪಿಸಿದ್ದ ಕುಮಾರಸ್ವಾಮಿ ಇದೀಗ ಪ್ರಧಾನಿ ಮೋದಿಗೆ ದೂರನ್ನ ಸಲ್ಲಿಸಿದ್ದಾರೆ. ಹಗರಣದಲ್ಲಿ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದಾರೆ. ಆದ್ದರಿಂದ ಅವ್ಯವಹಾರದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಿ ಅಶ್ವಥ್ ನಾರಾಯಣ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಎಚ್ಚರಿಕೆ ಒತ್ತಾಯವನ್ನ ಮಾಡಿದ್ದಾರೆ. ನಿನ್ನೆ ಬಿಎಸ್ ಯಡಿಯೂರಪ್ಪನವರು ವಿದಾಯದ ಭಾಷಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದರು. ಬಿಎಸ್ವೈ ಮಾತುಗಳ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಾಪ ನನ್ನ ಮೇಲೆ ಬಹಳ ಪ್ರೀತಿಯಿಂದ ಬದಾಮಿಯಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದ. ನಾನು ಬದಾಮಿಯಲ್ಲಿ ಸ್ಪರ್ಧಿಸಿದ್ರು ಗೆಲ್ತೀನಿ, ಆದರೆ ಸಿಎಂ ಸ್ಥಾನದಿಂದ ಇಳಿಸಿದ ಮೇಲೆ ಯಡಿಯೂರಪ್ಪ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ರು. ಪ್ರೀತಿಯಿಂದ ಇಲ್ಲೇ ಬಾದಾಮಿಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾನು ಬಾದಾಮಿಲಿ ಗೆಲ್ಲಲ್ಲ ಅಂತಲ್ಲ, ಬಾದಾಮಿನಲ್ಲಿ 100ಕ್ಕೆ 100 ಗೆದ್ದೇ ಗೆಲ್ತೀನಿ, ಗೊತ್ತಾಯ್ತಾ. ಆ ಜನರಿಗೆ ನಾನು 5 ವರ್ಷ ಶಾಸಕನಾಗಿ ಆ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿದ್ದೀನಿ. ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅದರಿಂದ ಜನರಿಗೆ ದ್ರೋಹ ಮಾಡೋಂಥ ಪ್ರಶ್ನೆ ಬರೋದೇ ಇಲ್ಲ. ಪಾಪ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಅವ್ರು ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ಟ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅವರು ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಮಾಂಸ ತಿಂದಿದ್ದು ನಿಜ, ಆದರೆ ದೇವಸ್ಥಾನದ ಒಳಗಡೆ ಹೋಗಿಲ್ಲ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ದೇವಾಲಯದ ರಸ್ತೆಯಲ್ಲಿ ನಿಂತು ಕೈ ಮುಗಿದಿದ್ದೇನೆ. ಸುಳ್ಳು ಹೇಳೋದು ನನ್ನ ಜಾಯಮಾನ ಅಲ್ಲ. ಮಾಂಸಾಹಾರ ನೈವೇದ್ಯ ಇಡುವಂತ ದೇವಾಲಯಗಳು ಇದೆ. ಇದು ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗದೇ ಇರೋದು ದುರ್ದೈವ ಅಂತ ಹೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸುಳ್ಳು ಹೇಳೋದು ನನ್ನ ಜಾಯಮಾನ ಅಲ್ಲ. ಸುಳ್ಳನ್ನೇ ಮನದೇವರಾಗಿ ಮಾಡ್ಕೊಂಡಿರೋದು ಕಾಂಗ್ರೆಸ್ ಪಾರ್ಟಿ. ಅವ್ರೇನು ಹೇಳಿದ್ರು, ಹೋಗ್ತೀನ್ರಿ ಏನೀಗ, ತಿಂದು ಹೋಗಿದ್ದೆ ಏನೀಗ ಅಂತ ದಾಷ್ಟ್ಯದ ಪ್ರದರ್ಶನವನ್ನ ಕಾಂಗ್ರೆಸ್ನವ್ರು ಮಾಡಿದ್ರು. ನಾನು ವಾಸ್ತವಿಕ ಸತ್ಯವನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮಲ್ಲಿ ದೇವರು ವೆಜಿಟೇರಿಯನ್ ದೇವರು ಇದ್ದಾವೆ, ನಾನ್ ವೆಜ್ ದೇವರು ಇದ್ದಾವೆ. ವೆಜಿಟೇರಿಯನ್ ದೇವರಿರೋ ಕಡೆಗೆ ವೆಜಿಟೇರಿಯನ್ ವ್ರತ ಪಾಲಿಸ್ತೇವೆ. ನಾನ್ ವೆಜ್ ದೇವರುಗಳಿದ್ದಾವೆ. ಈಗ ನಮ್ಮ ಮಾರಮ್ಮ, ಭೂತಪ್ಪ ದೇವರೇ ನಾನ್ ವೆಜ್ ದೇವರು. ಅಲ್ಲಿ ನೈವೇದ್ಯವೇ ನಾನ್ ವೆಜ್ ನೈವೇದ್ಯ, ಅಲ್ಲಿ ಕುರಿ ಕೋಳಿಯೇ ನೈವೇದ್ಯ. ಅಂತ ಕಡೆಗಳಲ್ಲಿ ನೈವೇದ್ಯವೇ ನಡೆಯುತ್ತೆ. ಈ ಅರ್ಥ ಆಗದೆ ಇರೋದು ಕಾಂಗ್ರೆಸ್ನವರಿಗೆ ದುರದೃಷ್ಟಕರ. ಮತ್ತು ಅದು ನಾನು ಒಳಗೋಗಿಲ್ಲ, ಪೂಜೆ ಮಾಡಿಸಿಲ್ಲ, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ವಿಡಿಯೋ ಸಾಕ್ಷಿ ನಿಮಗೆ ಆಗದೆ ಇದ್ದಿದ್ರೆ ನಾನೇನೋ ಎದೆ ಬಗ್ಗೆ ತೋರ್ಸಕ್ಕೆ ಹನುಮಂತ ಅಲ್ಲ. ಸಿಎಂ ತಡವಾಗಿ ಬಂದ್ರು ಅಂತ ಸ್ವೀಡಿಷ್ ಟೆನ್ನಿಸ್ ದಂತಕತೆ ಜಾನ್ ಬೋರ್ಗ್ ಸನ್ಮಾನ ನಿರಾಕರಿಸಿದ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಮಂಗಳವಾರ ನಡೆದಂತ ಕಾರ್ಯಕ್ರಮಕ್ಕೆ ಸಿಎಂ ನಿಗದಿತ ಸಮಯಕ್ಕಿಂತ ತಡವಾಗಿ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಬೋರ್ಗ್ ಪುತ್ರನ ಟೆನ್ನಿಸ್ ಪಂದ್ಯ ಇತ್ತು. ಹೀಗಾಗಿ ಬೋರ್ಗ್ ಕಾರ್ಯಕ್ರಮಕ್ಕೆ ಗೈರಾಗಿ ಸನ್ಮಾನವನ್ನ ನಿರಾಕರಿಸಿದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗ್ತಾ ಇದ್ದು, ಸಿಎಂ ಬಸವರಾಜ ಬೊಮ್ಮಾಯಿಗೆ ಸಮಯ ಪ್ರಜ್ಞೆ ಇಲ್ವಾ ಎಂಬ ಚರ್ಚೆಗಳು ನಡೀತಾ ಇದೆ. ಇದೇ ವೇಳೆ ಬೇರೆ ಕೆಲವು ಬದ್ಧತೆಗಳಿಂದಾಗಿ ತಡವಾಗಿ ಬಂದ್ರು ಅಂತ ಕಾರ್ಯಕ್ರಮದ ಆಯೋಜಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ಘೋಷಿತ ಕಾಂಗ್ರೆಸ್ ಅಭ್ಯರ್ಥಿ ವರ್ತನೆಗೆ ಸಾಮಾಜಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನೆಲಮಂಗಲದ ಕಾಂಗ್ರೆಸ್ ನಾಯಕ ಎನ್ ಶ್ರೀನಿವಾಸ್ ಪಬ್ ಡಾನ್ಸರ್ಗಳಂತೆ ಮೈ ಮೇಲೆ ದುಡ್ಡನ್ನ ಸುರಿಸಿಕೊಂಡು ಡಾನ್ಸ್ ಅನ್ನ ಮಾಡಿದ್ದಾರೆ. ಶ್ರೀನಿವಾಸ್ ಮೇಲೆ 3 ವ್ಯಕ್ತಿಗಳು ನೋಟುಗಳನ್ನು ಸುರಿದಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಮಂಡ್ಯ ಡಿಸಿ ಕಚೇರಿಗೆ ನುಗ್ಲಿಕ್ಕೆ ರೈತ ಸಂಘದ ಕಾರ್ಯಕರ್ತರು ಯತ್ನಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರೈತ ಮುಖಂಡ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಳಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಆದರೆ ಪ್ರತಿಭಟನಾಕಾರರನ್ನ ಡಿಸಿ ಕಚೇರಿ ಬಾಗಿಲಲ್ಲೇ ಪೊಲೀಸರು ತಡೆದಿದ್ದಾರೆ.
ಡಿ-ರೂಪಾ ಹಾಗೂ ಸಿಂಧೂರಿ ನಡುವಿನ ಕಲಹ ತಾರಕಕ್ಕೆ ಏರಿದೆ. ಡಿ-ರೂಪಾ ವಿರುದ್ಧ ರೋಹಿಣಿ ಸಿಂಧೂರಿ 1 ಕೋಟಿಯ ಮಾನನಷ್ಟ ಕೇಸ್ ಹಾಕುವಂತ ಸಾಧ್ಯತೆಗಳಿದೆ. 2 ದಿನಗಳ ಹಿಂದೆಯೇ ರೂಪಾಗೆ ವಕೀಲ ಸಿಬಿ ನಾಗೇಶ್ ಮೂಲಕ ನೋಟಿಸ್ ಅನ್ನು ನೀಡಲಾಗಿದೆ. ಬರೋಬ್ಬರಿ 21 ಅಂಶಗಳನ್ನು ಉಲ್ಲೇಖ ಮಾಡಲಾಗಿದ್ದು, ಫೇಸ್ಬುಕ್ನಲ್ಲಿರುವಂತಹ ಪೋಸ್ಟ್ ಡಿಲೀಟ್ ಮಾಡಬೇಕು, ಲಿಖಿತವಾಗಿ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಕಂಠಪೂರ್ತಿ ಕುಡಿದ ವ್ಯಕ್ತಿಯೊಬ್ಬ ಬಸ್ನಲ್ಲಿ ಯುವತಿಯ ಸೀಟ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು. ವಿಜಯಪುರದಿಂದ ಮಂಗಳೂರಿಗೆ ಹೊರಟಿದ್ದಂಥ ಬಸ್ನಲ್ಲಿ 32 ವರ್ಷದ ಕುಡುಕ ಪ್ರಯಾಣಿಕನೊಬ್ಬ ಎಲ್ಲರ ಜೊತೆ ಊಟಕ್ಕೆ ಇಳಿದಿರಲಿಲ್ಲ. ಬದಲಿಗೆ ಯುವತಿಯ ಸೀಟ್ ಮೇಲೆ ಮೂತ್ರ ವಿಸರ್ಜಿಸಿದ್ದಾನೆ. ಆಗ ಕುಡುಕನ ವರ್ತನೆ ಕಂಡು ಯುವತಿ ಕೆಂಡಾಮಂಡಲವಾಗಿದ್ದಾಳೆ. ವಿಷಯವನ್ನ ಚಾಲಕ ಮತ್ತು ನಿರ್ವಾಹಕರಿಗೆ ತಿಳಿಸಿದ್ದಾಳೆ. ಈ ಬಗ್ಗೆ ಯುವತಿ ದೂರನ್ನು ನೀಡಲಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ಬಸ್ ಚಾಲಕ ಸಂತೋಷ್ ಹಾಗೂ ನಿರ್ವಾಹಕ ಉಮೇಶ್ ಈ ಬಗ್ಗೆ ವಿಭಾಗೀಯ ಮುಖ್ಯಸ್ಥರಿಗೆ ದೂರನ್ನು ಕೊಟ್ಟಿದ್ದಾರೆ. ಮೊನ್ನೆ ಮಂಗಳೂರು ಜಿಲ್ಲೆಯ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಭೇದಿಸಲಾಗಿತ್ತು. ಇದೀಗ ಉಡುಪಿ ಜಿಲ್ಲೆಯ ಮಾಹೆ ವಿಶ್ವವಿದ್ಯಾಲಯದ 42 ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಮಣಿಪಾಲದಲ್ಲಿ ಡ್ರಗ್ಸ್ ಸೇವನೆ ಪ್ರಕರಣಗಳು ಹೆಚ್ಚಾಗಿದ್ದು 1 ತಿಂಗಳ ಅವಧಿಗೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸ್ಮಾರ್ಟ್ ವಾಚ್ನಲ್ಲಿ ಡ್ರಗ್ಸ್ ಸರಬರಾಜು ಬೆಳಕಿಗೆ ಬಂದಿದೆ.